ಏ ಗುಂಡಮ್ಮ ನೋಡ್ಕಳೆ ನಿನ್ ಗಂಡನ ಒಂದ್ಸರಿ ಕಣ್ಣೆತ್ತು ಮೇಕ್ ನೋಡೆ ಆಮ್ಯಾಗಿನ ಮದ್ವೆಲೆ ಸಿಗೋದು. ಈಗಿನ ಕಾಲದವ್ರು ಏನು ಬಿಡಮ್ಮ, ಬಟ್ಟೆ ತರಕ ಅದಕ್ಕೆ ಇದಕ್ಕೆ ಗಂಡನೇ ಕರ್ಕೊಂಡು ಹೋಯ್ತಾನಲ್ಲ. ಅಯ್ಯೋ 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 ನಾಚ್ಕೊತಿರೋದು ನೋಡು ಗುಂಡಿ ಗುಂಡಿ, ನಾಚ್ಕಂತಾವಳೆ. ಹೋಗಿ ಆಂಟಿ, ನೀವೇನು ಈ ಥರ ರೇಗಿಸ್ತೀರಾ? ಹೋಗಿ ಅಪ್ಪ. ಈ ಲಕ್ಷ್ಮಿ ಏನಾರು ಕಿತಾಪತಿ ಮಾಡೋಂಗ ಅವಳೆ. ಮದುವೆ ನಿಶ್ಚಯ ಮಾಡೋದು ಇವಳಿಗೆ ಹೇಳೋದು ಬ್ಯಾಡ್ವೋ, ಮನ್ಸಾಗ ಬ್ಯಾಡ್ ಅನ್ನಿಸ್ತೈತಿ. ಏನಾದರೂ ಮಾಡಿ ಹೊರಗೆ ಕಳಿಸ್ಬೇಕಲ್ಲ ಇವಳನ್ನ. ಅಯ್ಯೋ ಆಂಟಿ, ನಮ್ಗಂತೂ ಈ ಹುಡುಗಿ ಇಷ್ಟ ಆಗಿದೆ. ನನ್ಗಂತೂ ನಿಜವೂ ಇಷ್ಟ ಆಗಿದೆ. ಅಷ್ಟು ಚೆನ್ನಾಗಿದ್ದಾಳೆ, ಒಳ್ಳೆ ಗೊಂಬೆ ಇದ್ದಂಗೆ. ಅದರಲ್ಲೂ ಡ್ರೆಸ್ ಆಗಿ ನೋಡಿದಾಗ ಒಂಥರ ಕಾಣಿಸುತ್ತಲು. ಅದರಲ್ಲಿ ಈ ಗೌನಲ್ಲಂತೂ ಒಳ್ಳೆ ಗೊತ್ತಂತದ್ ಗೊಂಬೆ ತರ ಕಾಣಿಸ್ತಾಳೆ. ನಂಗೆ ಹುಡುಗಿ ಓಕೆ. ಇಷ್ಟ ಆದ್ರೆ ಏನ್ ಮಾಡ್ತಾಳೆ? ಬರ್ಗೆಟ್ಟವ್ರಿಗೆ ಊಟ ಕೆಟ್ಟ ಪರ ಮಾಡಿದ್ರು ಅನ್ನಂಗ ಬರ್ಗೆಟ್ ನಿಂತವ್ರ ಪರ ಮಾಡಿ ಇಕ್ದಂಗಾಯ್ತು. ಹಿಂಗೆ ಜೀವನ. ಅಮ್ಮ ಮುದ್ಲಿ ಗೋಣ್ಸಿನ ಹೊರಗಡೆ ಕಳಿಸ್ತೀಯಾ? ಇಲ್ಲಾಂದ್ರೆ ನಾನೇ ದೀಚೆ ಹಾಕ್ಬಿಡ್ಲಾ? ಅದನ್ನ ಹೇಳು. ಹೆಂಗೋ ಒಳ್ಳೆ ಹುಡುಗ ಸಿಕ್ಕವನೆ, ಮದುವೆ ಆಗೋಣ. ಹುಚ್ಚಾದ್ರೂ ಪರವಾಗಿಲ್ಲ, ನನ್ನ ಮದುವೆ ಆದ್ಮೇಲೆ ಸರಿ ಹೋಯ್ತಾನೆ ಅಂತೇಳಿ ನಾನು ಖುಷಿಯಾಗಿದ್ರೆ, ಇವಕ್ಕ ಏನಮ್ಮ ಈ ಥರ ಅಂತೈತೆ ಬಂದು. ಲಕ್ಷ್ಮಿ ಆಂಟಿ ನಿಮ್ದು ಯಾಕೋ ಭಾಳನೇ ಆಗ್ಬಿಡ್ತು. ಹೋಗ್ಬಿಡಿ ಸುಮ್ಕೆ. ನನ್ನ ಮದುವೆಗೂ ಬರಬೇಡಿ, ಏನಕ್ಕೂ ಬರಬೇಡಿ ನೀವು. ನಾ ಸಾಯೋವರೆಗೂ ನನ್ನ ಮನೆ ಕಾಲಿಡ್ಬೇಡಿ ನೀವು. ಹೋಗ್ತಾ ಇರಿ. ಏ ಲಕ್ಷ್ಮಿ, ಮಾತುಕತೆ ಆಗೋವರೆಗೂ ಸರ್ಕಾತಗ ನಡಿ ವರ್ಗ. ನೀನು ಇದ್ರ ಮನೆ ಒಳಗ ಇಲ್ದಿರೋದೆಲ್ಲ ಕಿತಾಪತಿ ತೆಗಿತೀನಿ. ನಡಿ ವರ್ಗ. ನೀನು ಮನೆ ಒಳಗೆ ಇರಬಾರ್ದು. ನಡಿ ಅನ್ನಾಗ ನಡೆದು ಬಿಡು ಅಷ್ಟೇ. ಕಣಕಯ್ಯ, ನಾನು ಅದನ್ನ ಹೇಳ್ಬೇಕು ಅನ್ಕಂಡೆ. ನೋಡಿ ನನ್ನ ಮಗಂಗೆ ಹೆಂಗೋ ಬುತ್ನಾಗಿದ್ರು ಪರವಾಗಿಲ್ಲ, ಸರಿ ಹೋಯ್ತಾನ, ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡುವ ಅಂತೇಳಿ ಕರ್ಕೊಂಬಂದ್ರೆ ನೋಡಿದ್ರೆ ಎಂತ ಮಾತಂತವ್ರೆ. ಹಂಗ ಹಿಂಗ ಬರ್ಗೆಟ್ಟವ್ರು ಅದು ಇದು ಮತ್ತು ಅದು ನಾಯಿ ಹಾಲು ಹಂಗ ಹಿಂಗ ಟೀ ಕುಡಿಯೋಕಾರ ಮನ್ಸು ಬರುತ್ತಕ್ಕ. ಅದಕ್ಕೆ ಎಲ್ಲ ಲೋಟ ನಾವು ಹಂಗೆ ಕಳ್ಸಿವಿ ಟೀ ಕುಡಿದಂಗೆ. ಹಿಂಗೆ ಆಗ್ಬಿಟ್ರೆ ಹೆಂಗ? ಇವಕ್ಕ ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾಳೆ ನಮ್ಮನ್ನ? ಯಾಕೆ ಹೆಣ್ಣು ನೋಡಕ್ಕೆ ಬರೋದು ಕಷ್ಟನ? ನಮ್ಮ ಹುಡುಗಿನೂ ಬೇಡ, ಏನು ಬೇಡ ಕಣಕ್ಕ. ನಿಮ್ಮ ಗೆಲ್ತಿನ ನೀವು ಇಟ್ಕೊಳ್ಳಿ. ಬೇಡ ಅಂದ್ರೆ ಎದ್ದಿ ಹೋಗ್ತಾ ಇರ್ಬೋದು. ಇಲ್ಲಿ ಯಾರನ್ನು ಹಿಡ್ಕೊಂಡು ಕುಂತಿಲ್ಲ ನಿನ್ನ. ನಾವೇನು ಮದುವೆ ಮಾಡ್ಕೊಡ್ತೀವಿ ಬಿಡ್ತೀವಿ ಹಂಗ ಹಿಂಗ ಅಂತೇಳಿ. ನಮ್ಮ ಹುಡುಗಿಗ ಇನ್ನ ಚಲೋ ಹೊತ್ತಾಗಿರೋ ಹುಡುಗನ ತಂದು ಮದುವೆ ಮಾಡ್ತೀವಿ. ಅದನ್ನ ಬಿಟ್ಟು ನೀನು ಇಲ್ದಿರೋದೆಲ್ಲ ಆಡಬೇಡ ನಮ್ಗೆ. ಹೋಗ್ತೀರೇ ಹೋಗು. ನಮ್ಮ ಗುಂಡಂಗ ಇನ್ನ ಚೆನ್ನಾಗಿರೋದು ನಮ್ಮ ಡುಮಕ್ಕಂಗ, ನಮ್ಮ ಗುಂಡಕೈನ ಮಗ್ಳಗ ಡುಮಕ್ಕಂಗ ಇನ್ನ ಬೇಸಿರೋ ಹುಡುಗ ಸಿಗ್ತಾನ. ನೀನೇನು ಹೇಳೋದು? ಹೋಗ್ತಾ ಇರೇ ಹೋಗು. ಲಕ್ಷ್ಮಿ, ತಿರ್ಗೆ ಈ ಕಡೆ. ನನ್ನ ಮಗಳು ಜೀವನ ಹಾಳು ಮಾಡಕ್ ಬಂದಿದ್ದೇನೆ. ತಿರ್ಗೆ ಈ ಕಡೆ. ಗೆಲ್ತಿ ಅಂತ ಕರೆದ್ರೆ ಇನ್ನ ಇರು. ಕೂಲಿಗೆ ಬರ್ತಾರ, ಎಲ್ಲ ಬರ್ತಾರ. ಗೆಲ್ತಿಗಿಂತ ಹೆಚ್ಚು ನನಗಿಂತ ವಯಸ್ಸಾಗ ಚಿಕ್ಕವರಾಗಿದ್ರುವ ಗೆಲ್ತಿ ಥರ ಇದ್ದಾರ ಹಂಗ ಹಿಂಗ ಅಂತೇಳಿ ನಿನ್ನವೇ ನಿಮ್ಮ ಅಕ್ಕನ್ನು ಕರೆದ್ರ ನಿಮ್ಮ ಅಕ್ಕ ಬೇಸ್ ನಿಂತಿಲ್ಲ ಅಲ್ಲಿ. ನೀನೇನೆ ಬಂದಿರೋರ ಮೇಲೆ ಜಗಳಕ್ಕೆ ಹೋಯ್ತೀಯ? ಅವ್ರೇನೇ ಮಾಡವ್ರೆ ನಿನಗೆ? ಏನು ಮಾಡವ್ರೆ? ಏನೇ ಮಾಡವ್ರೆ? ಎದಕ್ಕೆ ಹಿಂಗ ಅವ್ರಿಗೆ ಕಂಡ್ರೆ ಹಿಂಗೆ ಆಡ್ತಿದ್ಯಾ ನೀನು? ಮದುವೆ ಬೇಕಾಗಿಲ್ಲ ಅಂದ್ರೆ ನಮಗೆ ಬೇಕು ಕಣೆ. ಹೋಗು ಸುಮ್ಮನೆ. ನಮ್ಮ ಮನೇಲಿ ಇರು, ಕುಡ್ದು ಹೋಗ್ತಾ ಇರು. ಹಂಗೆ ಹೇಳಕ್ಕಯ್ಯ. ನೋಡಿ ನನ್ನ ಮೇಲೆ ಹೆಂಗೆ ದಬ್ಬಳಕ್ಕೆ ಮಾಡಕ್ಕೆ ಬರ್ತಾಳ. ನಾವು ನೀವು ಬೀಗರಾಗೋರು. ಅದನ್ನ ಬಿಟ್ಟು ಇವಳು ತಂದಿಟ್ಟು ತಮಾಷೆ ನೋಡಿ ಹೆಂಗೆ ಆಡಕತ್ತಾಳ. ಹೆಂಗೆ ಮಾಡ್ತಾಳೆ ನೋಡಿ ಅಕ್ಕ. ಇಂಥ ಹೆಣ್ಮಕ್ಳು ಯಾಕ? ಯಾವೊಬ್ರು ಮನೆ ಹಾಳು ಮಾಡೋಕ್ಕೆ ಬಂದವಳಲ್ಲ ಇವಮ್ಮ. ನನ್ನ ಬಗ್ಗೆ ಮಾತಾಡಕ್ ಹೋಗ್ಬೇಡ ಸೌಂದರ್ಯ. ನಿನ್ನ ಬಗ್ಗೆ ನನ್ಗೆಲ್ಲ ಗೊತ್ತೈತಿ. ನಿನ್ನ ನಾಟಕಗಳು ನಿನ್ನೆಲ್ಲಾನು ನಾನು ಈಗಲೇ ಬೈಲ್ ಮಾಡಲ್ಲ. ಮಾಡೇ ಮಾಡ್ತೀನಿ ನಾನು. ಒಂದಲ್ಲ ಒಂದಿನ ನಿನ್ನ ನಾಟಕ ಬೈಲ್ ಮಾಡೇ ಮಾಡ್ತೀನಿ ನಾನು. ಲಕ್ಷ್ಮಿ, ಈ ಕಡೆ ತಿರುಗು ಅಂತ ಹೇಳಿದ್ದು. ನಮ್ಮ ಮನೆಯಾಗ ಕರೆದಿರೋದು ನಿನ್ನ. ಅವ್ರನ್ನ ನನ್ನ ಮಗಳು ಮದುವೆ ಮಾಡ್ಕೊಡ್ಬೇಕು, ನನ್ನ ನಳಿಯ ಅವನು ನನ್ನ ಮಗಳನ್ನ ಮದುವೆ ಮಾಡ್ಕೊಡ್ಬೇಕು ಅಂತೇಳಿ ಕರೆದಿರೋದು. ನೀನು ಇಲ್ದಿರೋದೆಲ್ಲ ನಾಟಕ ಮಾಡ್ಕೊಂಡು ಇವ್ರ ಜೊತೆಗೆ ಜಗಳಕ್ಕೆ ನಿಂತಿದ್ಯಲ್ಲ. ಏನೇ ನಿನಗೆ ಬಂದಿರೋದು? ಗುಂಡಕಯ್ಯ, ನಿನಗಿದ್ರ ಬಗ್ಗೆ ಗೊತ್ತಿಲ್ಲ, ಸುಮ್ಮನೆ ಇದ್ದು ಬಿಡು. ಇವ್ರು ಎಂತವ್ರು ಅಂತ ನಿನ್ಗೆ ಹೇಳಕ್ ಹೋದ್ರೆ ನೀನೀಗ ಅರ್ಥ ಮಾಡ್ಕೊಳ್ಳಲ್ಲ. ಒಂದಲ್ಲ ಒಂದಿನ ತಿಳಿಸ್ತೀನಿ ನಿನ್ಗೆ. ಅರ್ಥ ಮಾಡಿಸ್ತೀನಿ. ಗುಂಡಕಯ್ಯ, ನೀನು ನನಗೆ ಹೊಡೆದಕ್ಕೆ ನೀನ್ ಈ ತರ ಹೊಡಿತೀಯ ಅಂತ ಅನ್ಕೊಂಡಿದ್ದಿಲ್ಲ ಗುಂಡಕಯ್ಯ. ಹೊಡಿಯೋದಲ್ಲ, ಬೂಟ್ ಕಾಲ್ ತೆಗೆದು ಬಿಡ್ತೀನಿ. ಹೋಗ್ತಾ ಇರ ನಮ್ಮ ಮನೆಯಿಂದ ಹೊರಗೆ. ಬಂದ್ಗಿಂದಿ ಅಂದ್ರೆ ನೋಡು ನಮ್ಮ ಮನೆ ಒಳಕ ಇನ್ನೊಂದ್ಸಾರಿ ಹೋಗಂತ ಹೇಳಿದ್ದು. ಹೆಂಗೋ ಇಷ್ಟು ವರ್ಷ ಆದ್ಮೇಲೆ ನನ್ನ ಮಗಳು ಮದುವೆ ಆಗ್ತೈತಲ್ಲ ಅಂತ ಹೇಳಿ ನಾನು ಖುಷಿ ಪಟ್ರ ನನ್ನ ಮಗಳು ಜೀವನ ಹಾಳು ಮಾಡಕ್ ಬರ್ತೀಯನೆ. ಹೋಗ್ತೀರಿ? ಹೋಗನ್ಮ್ಯಾಗ ಹೊಂಟು ಬಿಡು. ಮೊದಲು ಇಲ್ಲಿ ನಿಂತ್ಕೊಬಾರ್ದು. ಹೋಗ್. ನಗ್ತಿದ್ದೀರಾ ಅಲ್ವೇನ್ರೇ? ನಗ್ರೆ ನನ್ಗೆ ಹೊಡೆದವ್ರೆ ಅಂತೇಳಿ ನಗ್ತಿದ್ದೀರಾ ಅಲ್ಲ? ನಗಿ. ಏ ಡುಮಕ್ಕ, ನೀನು ನಗ್ತಿದ್ಯಲ್ಲ. ನಾನೇನೋ ನಿನ್ ಜೀವನ ಒಳ್ಳೇದಲ್ಲಿ ಅಂತ ಹೇಳಕ್ ಬಂದ್ರೆ ನನಗೆ ಕಪಲ್ ಹೊಡೆದ್ಬಿಟ್ರಿ ಅಲ್ಲ. ಅದಕ್ಕೆ ಒಳ್ಳೆಯವ್ರಿಗೆ ಕಾಲಿಲ್ಲ ಅಂತ ಹೇಳೋದು. ಕೆಟ್ಟವ್ರಿಗೆ ಈಗಿನ ಜಗತ್ತಲ್ಲಿ ಕಾಲ ಇರೋದು. ಒಳ್ಳೆಯವ್ರಿಗೆ ಒಬ್ರಿಗೂ ಇಲ್ಲ. ಗುಂಡಕಯ್ಯ, ನೀನು ನನ್ನ ಕೆನ್ನೆಗೆ ಹೊಡೆದೆ ಅಲ್ಲ. ಬತ್ತೀಯ ಲಕ್ಷ್ಮಿ ಅಂತೇಳಿ ಬಂದೇ ಬರ್ತೀಯ ನೀನು. ಬರೋದ್ವರ್ಗ ನಾನು ಮಾಡ್ಕೊಂತೀನಿ, ನೋಡ್ತಿರು. ಇಲ್ಲ ಯಾರು ಆಗಲ್ಲ ಕಣೆ. ನನ್ನ ಮಗಳು ಮದುವೆ ಮಾಡ್ಬೇಕಂತ ಅನ್ಕೊಂಡಿನಿ. ಹೋಗ್ತೀರನ್ನಾಗ ಹೋಗ್ಬಿಡು. ಇಲ್ದಿರೋದೆಲ್ಲ ಮಾತಾಡಕ್ ಬರ್ಬೇಡ ನನಗೆ. ಒಂದು ಕ್ಷಣ ನಿನ್ ಮುಂದೆ ನಿಂದ್ರಲ್ಲ, ನಾನು ಹೋಗ್ತೀನಿ. ಕುಂದ್ರು ಬರ್ಕೊಂಬೇಡ, ಹಡ್ಕೊಂಡು ಸಾಯ್ಬೇಡ. ಒಳ್ಳೆ ಹೋಗ್ತೀನಿ. ಯಾಕೆ ಹಿಂಗೆ ಆಡ್ತೀಯ?
ಏ ಹೋಗ್ತೀನಿ 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 ಅಂತೇಳಿ ಎಷ್ಟು ಸರಿ ಮನೆ ಒಳಗ ನಿಂತೀಯ? ಹೋಗ್ಬಿಡ್ಬೇಕು, ಕಾಲ್ ಎತ್ ಕಡಿ ಹತ್ತಗ್ ನಡಿ, ಮನೆಯಿಂದ ಹೊರ್ಗ್ ಹೋಗು. ಗುಂಡಮ್ಮ, ನೀನ್ ಅನ್ಕೊಂಡ್ರಷ್ಟು ಅವ್ರೇನ್ ಒಳ್ಳೆಯವ್ರಲ್ಲ. ಅವ್ರ ಬಣ್ಣ ಬಯಲು ಮಾಡೇ ಮಾಡ್ತೀನಿ. ನಾನು ಈಚೆಗಡೆ ಎತ್ಕೊಂಡೆ ಅವ್ರ ಬಣ್ಣ ಬಯಲು ಮಾಡ್ತೀನಿ. ನೀನು ಅವತ್ತೊಂದು ದಿನ ಬಂದು ಮಾತಾಡ್ತೀಯ, ಲಕ್ಷ್ಮಿ ನೀನ್ ಮಾಡಿದ್ದು ಒಳ್ಳೇದಾಯ್ತು ಕಣೆ ಅಂತೇಳಿ ಮಾತಾಡಿಲ್ಲ ಅಂದ್ರೆ ಕೇಳ್ಕೊ ನೀನು. ನಾನು ಇವತ್ತು ಹೋಗ್ತೀನಿ, ನಾಳೆ ಬರ್ತೀಯ ನೀನು. ಅಯ್ಯೋ ಗುಂಡಕ್ಕೋರೆ, ನೀವಂತೂ ನಮ್ಮ ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ದೀರಾ, ನನಗಂತೂ ಭಲೇ ಖುಷಿ ಆಗ್ಬಿಡ್ತು ಬಿಡಿ. ಅಯ್ಯೋ, ನೀವು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದೀರಾ. ಮೊದಲೇ ಅವಳಿಗೆ ಮದುವೆ ಅಂದ್ರೇನೆ ಗೊತ್ತಿದ್ದಿಲ್ಲ ಪಾಪ. ಆಗುತ್ತೋ ಆಗಲ್ವೋ ಅಂತೇಳಿ ದೊಡ್ಡ ಕನಸೇ ಕಟ್ಟಿದೆ ನಾನು. ನನ್ನ ಮಗಳನ್ನ ಮದುವೆ ಮಾಡ್ಕೊಡ್ಬೇಕು, ನನ್ನಲ್ಲಿ ಹಿಂಗೆ ಪಲ್ಸರ್ ಗಾಡಿ ತಗೊಡ್ಬೇಕು, ಮತ್ತು 1 ಎಕರೆ ಜಮೀನು ಬರೀಬೇಕು, ಹಂಗ ಹಿಂಗ ಅಂತೇಳಿ ಜಗ್ಗಿ ಆಸೆ ಪಟ್ಟಿದೆ. ಬಂದವ್ರಿಗೆಲ್ಲ ಅದೇ ಹೇಳಿನಿ ಕಣ್ ಸೌಂದರ್ಯಕ್ಕ. ಆದರೆ ಯಾರೂ ಒಪ್ಕೊಂಡಿಲ್ಲ. ಆದ್ರೆ ನೀನು ನೋಡು ಎಷ್ಟು ಚೆನ್ನಾಗಿ ಒಪ್ಕೊಂಡೀಯ. ಏನು 1 ಎಕರೆ ಜಮೀನು, 1 ಪಲ್ಸರ್ ಗಾಡಿ, ಮತ್ತು ಮನೆ ಅಳಿನಾಗಿ. ಅಯ್ಯೋ, ನನ್ಗಾರು ಒಬ್ಬ ಮಗ ಇರಬಾರ್ದಿತ್ತ, ಡುಮ್ಮಕ್ಕಂಗಿಂತ ದೊಡ್ಡವನು. ನನ್ನ ಮಗ ಡುಮ್ಮಗಿಂತ ಚಿಕ್ಕವನು. ಇಲ್ಲ ಅಂದಿದ್ರೆ ಇವಳಿಗೆ ಮದುವೆ ಮಾಡ್ಕೊಡ್ಬಿಡ್ಬೋದಿತ್ತು. ರೊಕ್ಕ ಜಗ್ಗಿ ಇವಳ ಹತ್ರ ಕಿತ್ಕೊಬೋದಿತ್ತು. ಏನು ಮಾಡೋದು, ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ. ಹೆಂಗೋ 50,000 ನಾಡು ಬರ್ತೈತಲ್ಲ. ಸರಿ ಕಣಕಯ್ಯ, ನಂಗಂತೂ ಭಲೇ ಖುಷಿ ಆಯಿತು ನೋಡಿ. ನನ್ನ ಮಗ ಒಳ್ಳೆ ಪುಣ್ಯ ಮಾಡೋಣ, ನಿಮ್ಮಂಥ ಮಗಳನ್ನ, ನಿಮ್ಮಂಥ ಅತ್ತೆನ, ನಿನ್ನ ಮಗಳಂತ ಹೆಂಡ್ತೀನಿ ಪಡಿಯಕ್ಕ. ನಿನ್ನ ಮಗಳು ಬೇಸವಳೆ ಬಿಡಕ್ಕೋ, ಅದ್ರಾಗ ಮಾತ್ರ ಗುಂಡು ಗೊಂಬೆ ಇದ್ದಂಗೆ ಅವಳೆ ನನ್ನ ಸೊಸೆ. ನೋಡಮ್ಮ, ಏ ಡುಮ್ಮಕ್ಕ, ನಿನ್ನ ಮತ್ತೆ ನೋಡು ಹೆಂಗ್ ಹೋಗ್ಲಕತ್ತಾಳ ನಿನ್ನ. ಅಮ್ಮ, ಯಾಕಮ್ಮ ಡುಮ್ಮಕ್ಕ ಅಂತೀಯ? ಸುಂದ್ರಿ ಅಂತ ಅಷ್ಟು ಬೇಸ್ ಹೆಸರಿಟ್ಟಿಯ, ಸುಂದ್ರಿ ಅಂತ ಕೂಗು. ಓ, ನನ್ನ ಸೊಸೆ ಹೆಸರು ಸುಂದ್ರಿನಾ? ಸುಂದ್ರಿ ಚಂದ ಐತೆ ಜೋಡಿ. ಅಕ್ಕ, ಹಂಗಾದ್ರೆ ಯಾವಾಗ ಇಟ್ಕೊಳ್ಳೋಣ ಎಂಗೇಜ್ಮೆಂಟು? ಒಪ್ಪಂತ ಯಾವಾಗ ಮಾತಾಡೋಣ? ಏ ಅಕ್ಕ, ನಾವೇ ಹೆಂಗೆಂಗಸ್ರು ಕುತ್ಕೊಂಡು ಮಾತಾಡಕ್ ಆಗಕ್ಕಿಲ್ಲ ಇದ್ರಾಗ. ನಾವು ನೀವು ಬೀಗರಾಗೋರು. ನಮ್ಮ ಗಂಟಿರ ಕೂರಿಸಿ ಒಂದಿನ ನ್ಯಾಯ ತೀರ್ಮಾನ ಮಾಡಿಸಿ ಆಮ್ಯಾಗ ಮದುವೆ ಮಾಡಮ್ಮ. ಸರಿ, ನಾ ಎಂಗೇಜ್ಮೆಂಟ್ ಮಾಡಿ ಆಮ್ಯಾಗ ಮದುವೆ ಮಾಡಮ್ಮ. ಈಗಲೇ ಅವಸರ ಏನೈತಿ? ಇನ್ನು ಒಂದು 5-6 ತಿಂಗಳು ಹೋಲಿ ತಕೊಳ್ಳಿ. ದೊರಿದ್ರದೋಳು 5-6 ತಿಂಗಳಂತೆ. ಈಗಲೇ ಮಗಳು ಕುಂಬಳಕಾಯಿ ಇದ್ದಂಗೆ ಅವಳೆ. ನಮ್ಮನೆ ಕರ್ಕೊಂಡೋಗಿ ಆಮೇಲೆ ಕಸ ಗೊರ್ಸಾಕಿದ್ರೆ ಕಡ್ಡಿ ಆಯ್ತಾಳ ಅಂದ್ರೆ ಆಮ್ಯಾಗಿನ್ನ ಬೂದ್ ಕುಂಬಳಕಾಯಿ ಮಾಡಕ್ಕೆ ಹೋಗ್ತಾಳೆ. ಏನಕ್ಕ ಆ ಕಡೆ ತಿರ್ಕೊಂಡು ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ, ಅದು ಏನಿಲ್ಲ ಅಕ್ಕ. 5-6 ತಿಂಗಳು ಅಂದರೆ ಹುಡುಗನ ದೊಡ್ಡನಾಗ್ಬಿಡ್ತಾನ, ಹುಡುಗಿನೂ ದಪ್ಪಕ್ಕಾಗ್ಬಿಡ್ತಾರ. ಬೇಸ್ ಜೋಡಿ ಕಾಣಿಸೋಕ್ಕಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಮದುವೆ ಮಾಡ್ಬಿಡೋದು ಒಳ್ಳೇದಲ್ಲ. ಇನ್ನೊಂದು ವಾರದೊಳಗೆ ಮಾಡ್ಬಿಟ್ರೆ ಚಂದ ಇರುತ್ತಲ್ಲ. ಹೆಂಗಿದ್ರು ಮೊಹರಂ ಹಬ್ಬ ಬರ್ತೈತಿ. ಮೊಹರಂ ಹಬ್ಬಕ್ಕೆ ಕರೆದು ಕಳ್ಸ ಮಾಡಕ್ಕಿರ್ತಾವ. ಮಾಡು ಮೇನಾ? ಏ ಹೂನಕ್ಕ, ನನಗೇನೋ ಒಪ್ಪಿಗೆ ಐತಿ. ನನ್ನ ಮಗಳನ್ನೂ ಒಂದು ಮಾತು ಕೇಳಿ, ನನ್ನ ಗಂಡನೂ ಒಂದು ಮಾತು ಕೇಳ್ತೀವಿ. ಆತ ಮೊದಲೇ ನಿನ್ನ ಮಗನ ಕಂಡ್ರೆ ಆಗೋಕ್ಕಿಲ್ಲ. ಅದ್ರಾಗ ಬೇರೆ ಹುಡುಗಿನ ಕರ್ಸು ಅಂತೇಳಿ ನಾನು ಕರ್ಸಿರೋದು ಕಣಕೋ. ಒಪ್ಕೊಂತಾಳೋ ಇಲ್ವೋ, ಒಪ್ಕೊಂತಿರೋ ಇಲ್ಲೋ ಅಂತೇಳಿ. ಒಪ್ಕೊಂಡಿರಲ್ಲ, ಕುಂತು ಮಾತಾಡ್ತೀನಿ ಇವತ್ತು ನಮ್ಮ ಅಯ್ಯಪ್ಪನ ಜೊತೆ ಬಂದ್ಮ್ಯಾಗ. ಆಮ್ಯಾಗ ಬೇಕಾರೆ ಮದುವೆ ಮಾಡೋದು, ಯಾವಾಗ ಇಟ್ಕೊಳ್ಳೋದು ಎಲ್ಲ ತೀರ್ಮಾನ ತಗೊಳ್ಳಿ. ಅದೇನಂದ್ರೆ ಅಕ್ಕಯ್ಯ, ಭಾನುವಾರದೊಳಗೆ ಮದುವೆ ಆಗ್ಬಿಟ್ಟಿದ್ರೆ ಬೇಸ್ ಇರ್ತಿತ್ತು. ಅದಕ್ಕೆ ಮಾಡ್ಕೊಂಬಿಡುಮ ಅಂತ ಹೇಳ್ತಿರೋದು. ನೀವು ಹೆಂಗೆ ಅಂತೀರಾ ಹಂಗೆ ನನಗೂ ಇಷ್ಟ ಐತಿ. ನಮ್ಮ ಅಯ್ಯಪ್ಪ ಬರಲಿ. ನಮ್ಮ ಅಯ್ಯಪ್ಪ ಬಂದ್ಮ್ಯಾಗ ಮನೇಲಿ ಕುಂತು ನಾನು ವಿಚಾರಿಸಿ ನಿಮ್ಗೆ ಹೇಳಿ ಕಳಿಸ್ತೀನಿ ತಗೊಳ್ರಿ. ಏನಮ್ಮ ಸುಂದ್ರಿ, ನಿಂಗೆ ನಿನ್ನ ಗಂಡ ಆಗೊಂದು ಸುಂದ್ರ ಇಷ್ಟ ಆದ್ನಾ? ನೀನೇನು ಗೊಂಡಕಯ್ಯ, ನಾಚ್ಕೊಂಡು ನಲಿತಾವಳೆ. ಲಕ್ಷ್ಮಿ ಜೊತೆ ಬೇರೆ ಜಗಳ ಮಾಡ್ಕೊಂಡವಳೆ. ಅವಳಿಗೆ ಇಷ್ಟ ಇಲ್ದಂಗೆ ಇರ್ತಾಳ. ಅತ್ತೆ ನಿನ್ ಮಗಳು ನನ್ಗೂ ಇಷ್ಟ ಕಣತ್ತೆ. ಒಳ್ಳೆ ಗೊಂಬೆ ಇದ್ದಂಗೋಳೆ. ಅಯ್ಯೋ, ನಿನ್ ಬಾಯಿಗೆ ಸಕ್ಕರೆ ಕಳಿಮಯ್ಯ, ಎಂತ ಮುತ್ನಂತ ಮಾತು ಹೇಳ್ತೀಯಲ್ಲ. ನನ್ಗಂತೂ ಬಲೇ ಇಷ್ಟ ಆಯ್ತು ಕಣ್ಣಳಿಮಯ್ಯ. ಸರಿ ತಗ, ಮಾಡುಮಂತೆ. ಏ ಗುಂಡಕಯ್ಯ, ನಿನ್ನ ಮಗಳವೇ ಮತ್ತು ನಿನ್ನ ಅಳಿನಾಗನುವೆ ಕುತ್ಕೊಂಡು ಮಾತಾಡ್ಲಿ. ನಡಿ, ಹೊರಗೋಗಿ ನಿಂತ್ಕಮ್ಮ ನಾವು. ಆಂಟಿ, ನೀವೇನಂಟಿ ಈ ಥರ ಹೇಳ್ತೀರಾ? ನಂಗೆ ಬಲೆ ನಾಚಿಕೆ ಆಗುತ್ತೆ. ಹೋಗಿ ಆಂಟಿ, ನೀವು ಈ ಥರ ಹೇಳ್ಬೇಡಿ. ಮಾತಾಡ್ಕೊಂಡು ನಿಂತ್ಕೊಳಕ್ಕೆ ಏನೂ ಇಲ್ಲ. ಮದುವೆ ಆದಮೇಲೆ ಮಾತಾಡ್ತೀವಿ ನಾವು. ಕಳ್ಳಿ, ಮಾತಾಡೋಕೆ ಆಸೆ ಐತಿ, ಆದ್ರೆ ನಲಿಯೋದು ನೋಡು. ಏ ಸುಂದ್ರ, ಸುಂದ್ರಿನುವೆ ಮಾತಾಡ್ಕೊಂಡು ನಿಂತ್ಕರಿ, ನಾವು ಹೊರಗೋಗಿ ಬರ್ತೀವಿ. ಹ್ಞೂ ಸರಿ ಆಂಟಿ, ಆಯ್ತು. ನಾನು ಇಲ್ಲೇ ನಿಂತಿರ್ತೀನಿ, ಮಾತಾಡ್ಕೊಂಡು ನೀವು ಹೋಗಿ. ಆದರೂ ಜಯಮ್ಮ, ಮದುವೆಗೂ ಮೊದಲೇ ಮಾತಾಡೋದಂದ್ರೆ ಒಂಚೂರು ಇದು ಇಂಜರ್ಕೆ ಅಲ್ಲ. ಮಾತಾಡಬೇಕೋ ಬೇಡವೋ ಅನ್ನಂಗೆ ಆಗ್ತೈತಿ. ಏ ಗುಂಡಕಯ್ಯ, ಈಗಿನ ಕಾಲದಾಗ ಇದೆಲ್ಲ ಫ್ಯಾಷನು. ಗಂಡ ಹೆಂಡ್ತಿ ಮದುವೆಗೂ ಮೊದಲೇ ಬೇಸ್ ಮಾತಾಡ್ಕೊಂಡು ಹೊಂದಾಣಿಕೆ ಆಗಿರ್ಬೇಕು. ನಡಿ ಸುಮ್ಕ. ಅದು ಹಂಗಲ್ಲ ಜಯಮ್ಮ. ಏ ಅದು ಇಲ್ಲ ಇದು ಇಲ್ಲ. ನಡೀರಿ ಗುಂಡಕಯ್ಯ, ನನ್ನ ಮಗನುವೆ ನಿನ್ನ ಮಗಳವೇ ಮಾತಾಡ್ಲಿ ಫಸ್ಟು. ನಡೀರಿ. ಜಯಮ್ಮರೇ, ನೀವು ಬನ್ನಿ. ಅವರಿಬ್ರು ಗಂಡ ಹೆಂಡತಿ ಆಗೋರು ಮಾತಾಡ್ಲಿ ಮೊದಲು. ಅಮ್ಮೋಯ್, ನನ್ನ ಒಬ್ಬನ್ನೇ ಬಿಟ್ಟೋಯ್ತಿ. ನಂಗೊಂಥರ ನಾಚಿಕೆ ಆಗುತ್ತೆ ಕಣಮ್ಮೋಯ್. ಸುಂದ್ರಿ ಬೇಸಿದ್ರಿ. ಎಂತ ನಾಚಿಕೆನೂ ಆಗಲ್ಲ, ಏನೂ ಇಲ್ಲ. ಸುಮ್ಮನೆ ಮಾತಾಡ್ಕೊಂಡು ಕುಂತ್ಕರಿ, ಒಂದು 10 ನಿಮಿಷ ಬತ್ತೀವ ಮ್ಯಾಗ. ಜಯಮ್ಮಕ್ಕ, ನೀನೇನು ನೋಡ್ಕೊಂಡು ನಿಂತಿದ್ದೀಯ? ಅವ್ರು ಮಾತಾಡಕ್ಕಿಲ್ಲ, ಬಾ ನಾವು ಹೊರಗೋಮ. ಸರಿ ಬರ್ರಮ್ಮ, ಹೊರಗಮ್ಮ, ಅವ್ರು ಮಾತಾಡ್ಲಿ. ನಮ್ಮಿಬ್ರನ್ನ ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋದ್ರು. ನಮ್ಮ ಹುಡುಗಿ ಜೊತೆ ಇವತ್ತು ಬೇಸ್ ಮಾತಾಡ್ಬಿಡೋಣ. ನೀವೇನ್ ಹತ್ರ ಬರ್ತಿದ್ದೀರಾ? ಹಿಂದೆ ನಿಂತ್ಕೊಳ್ಳಿ ರೀ. ಈಗಿನ ಕಾಲದಾಗೆಲ್ಲ ಹುಡುಗ ಹತ್ರನೇ ನಿಂತ್ಕೊಬೇಕು. ಹುಡುಗಿ ಸುಮ್ಮನೆ ನಿಂತ್ಕೊಳ್ರಿ, ಏನೂ ಆಗಲ್ಲ. ನೀವೇನು ಟಚ್ ಮಾಡಲ್ಲ.
ಹೌದಾ, ಹಂಗಾದ್ರೆ ಸರಿಯಪ್ಪ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.